ಫುಟ್ಬಾಲ್ ಪ್ರೇಮಿಗಳಿಗೆ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಏನದು? ತಡರಾತ್ರಿವರೆಗೂ ಹೋಟೆಲ್ ಹಾಗೆ ರೆಸ್ಟೋರೆಂಟ್ಗಳನ್ನ ತೆರೆಯೋದಕ್ಕೆ ಅಸ್ತು ಹೊಂದಿದೆ ಸರ್ಕಾರ. ತಡರಾತ್ರಿವರೆಗೂ, ತಡರಾತ್ರಿ ಅಂತಿರೋ ನೀವು, ಇದು ಬೆಳಗಿನ ಜಾವ ಅಂತಿರೋ, 3:30 ತನಕ ಹೋಟೆಲ್ ಹಾಗೆ ರೆಸ್ಟೋರೆಂಟ್ಗಳನ್ನ ತೆರೆಯೋಕೆ ಅವಕಾಶ ಕೊಟ್ಟಿದ್ದಾರೆ. ದಿನಾನ ಅಲ್ಲ, ಇವತ್ತು ಮಧ್ಯರಾತ್ರಿ, ನಾಳೆ ಮಧ್ಯರಾತ್ರಿ, ಮತ್ತೆ ಜುಲೈ 19ನೇ ತಾರೀಕು. ಕಾರಣ ಅಂತ ಅಂದ್ರೆ ಫಿಫಾ ಸೆಮಿಫೈನಲ್ ಮತ್ತೆ ಫೈನಲ್ ಪಂದ್ಯಗಳ ಆಯೋಜನೆಗೊಳ್ತಾ ಇದೆಯಲ್ಲ, ಈ ಕಾರಣ. ಸೊ ಹೋಟೆಲ್ ಅಸೋಸಿಯೇಷನ್ ಅವರು ಅಥವಾ ರೆಸ್ಟೋರೆಂಟ್ ಅಸೋಸಿಯೇಷನ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಮನವಿಯನ್ನ ಮಾಡ್ಕೊಂಡಿದ್ರು ಅಂತೇಳಿ ತಿಳಿದು ಬರ್ತಾ ಇದೆ. ಸೊ ಅವರ ಮನವಿಯ ಮೇರೆಗೆ ಈಗ ಸರ್ಕಾರ ಈ ತರದ ಒಂದು ಅನುಮತಿಯನ್ನ ಕೊಟ್ಟಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ನೋಡಿ, 1 ಗಂಟೆಯಿಂದ 3:30 ತನಕ. ಈಗಿರುವಂತ ನಿಯಮದ ಪ್ರಕಾರವಾಗಿ ಬಹುತೇಕ 12 ಗಂಟೆಯಿಂದ 1 ಗಂಟೆ ಸಂದರ್ಭದಲ್ಲಿ ಹೋಟೆಲ್ ಹಾಗೆ ರೆಸ್ಟೋರೆಂಟ್ಗಳು ಕ್ಲೋಸ್ ಆಗುತ್ತವೆ. ಈ ವೀಕೆಂಡಲ್ಲೇನೋ 1 ಗಂಟೆ ತನಕ ಕೆಲವರು ತೆರೆಯೋದಕ್ಕೆಲ್ಲ ಅವಕಾಶ ಇದೆ ಅದರಂತೆ. ಬಟ್ ಈಗ ಹಾಗಲ್ಲ, 3:30 ತನಕ ತೆರೆಯೋದಕ್ಕೆ ಅವಕಾಶ ಇದೆ. ಬಟ್ ಅದು ಪ್ರತಿದಿನ ಅಲ್ಲ, ಇವತ್ತು, ನಾಳೆ, ಜೊತೆಗೆ 19ನೇ ತಾರೀಕು ಫೈನಲ್ ಪಂದ್ಯ ಇದೆಯಲ್ಲ ಅದಕ್ಕೆ. ಸೊ ಇವತ್ತು ನಿಮ್ಗೆ ಗೊತ್ತಿರೋ ಹಾಗೆ ಫ್ರಾನ್ಸ್ ಮತ್ತೆ ಸ್ಪೇನ್ ಮುಖಾಮುಖಿ ಆಗ್ತಾ ಇವೆ. ಮತ್ತೊಂದು ಕಡೆ ಅರ್ಜೆಂಟೈನಾ ಹಾಗೆ ಇಂಗ್ಲೆಂಡ್ ನಾಳೆ ಮುಖಾಮುಖಿ ಆಗುತ್ತವೆ. ಅದಾದ ನಂತರ ಈ ಎರಡೂ ಪಂದ್ಯದಲ್ಲಿ ಗೆಲ್ಲೋರು ಯಾರೋ ಅವರು ನಂತರದ ಹಂತಕ್ಕೆ ಕ್ವಾಲಿಫೈ ಆಗ್ತಾರೆ. ಸೊ ಅಂದರೆ ಫೈನಲ್ಗೆ ಈ ಎರಡು ಸೆಮಿಸಲ್ಲಿ ಯಾರು ಗೆಲ್ತಾರೆ ಅವರು. ಸೊ ಆ ಕಾರಣಕ್ಕಾಗಿಯೇ ಈಗ ಇಂಥದ್ದೊಂದು ಅನುಮತಿಯನ್ನು ಕೊಡಲಾಗಿದೆ. ಫುಟ್ಬಾಲ್ ಪ್ರಿಯರಿಗೆ ಸಹಜವಾಗಿ ಇದು ಖುಷಿ ಸಂಗತಿ.